ಟಿ ಪೋತೆ ಕತೆಗಾರ, ವಿಮರ್ಶಕ, ಅನುವಾದಕ, ದಲಿತ ಪರ ಚಿಂತಕ, ಜಾನಪದ ವಿದ್ವಾಂಸ ಹಾಗೂ ಸಂಶೋಧಕ. ಮೂಲತಃ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜಗಿ ಪೋತೆಯವರಾದ ಶ್ರೀಯುತರು ಗುಲ್ಬರ್ಗಾ ವಿವಿಯಿಂದ ಎಂಎ, ಎಂಫಿಲ್, ಪಿಎಚ್ಡಿ ಪದವಿಯನ್ನು ಪಡೆದಿರುತ್ತಾರೆ. ವಿಶೇಷವಾಗಿ ಅಂಬೇಡ್ಕರ್ ಕುರಿತಾದ ಕನ್ನಡದ ಮೊದಲ ಡಾಕ್ಟರ್ ಆಫ್ ಲಿಟರೇಚರ್ ಪಡೆದ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ನಮ್ಮ ತಂದೆಗೆ ದೊಡ್ಡ ಆಸೆ, ನಮ್ಮ ಸಮುದಾಯದಲ್ಲಿ ಅಂಗಡಿ ಇಟ್ಟರೆ ಯಾರು ಬಿಸ್ನೆಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಗಿರಣಿ ಇಟ್ಟರೆ ಯಾರು ಬೀಸಕ್ಕೆ ಬರೋದಿಲ್ಲ. ಸೊ ಅದಕ್ಕಾಗಿ ನನ್ನ ಮಕ್ಕಳೆಲ್ಲರನ್ನೂ ಶಾಲೆಗೆ ಹಾಕಬೇಕು ಅಂತ ಹೇಳಿ ಗಂಡು ಮಕ್ಕಳಿಗೆಲ್ಲ ಶಾಲೆಗೆ ಹಾಕ್ತಾರೆ. ಹಾಗೆ ಗಂಡು ಮಕ್ಕಳಲ್ಲಿ ನಾನು ಎರಡನೇದವನು. ಸಣ್ಣ ಇದ್ರು ಒಂದೇಂತಕ ಮುಂಜಾನೆ ಚಹಾ ಕುಡಿಲಾಕ ಹೋಗಿ ಬಿಟ್ಟು ಬರ್ತಿದ್ರಿ, ಸಂಜೆಗೆ ಚಹಾ ಕುಡಿಲಾಕ ಹೋಗಿ ಹೊರಪ್ಪ ತರ್ತಿದ್ರು. ಕನ್ನಡ ಶಾಲೆ ಮುಗಿದ ನಂತರ ಹೈಸ್ಕೂಲಕ್ಕೆ ಇಲ್ಲಿ ನಿಂಬಾಳಕ್ಕೆ ಹೋದರು. ಆ ನಿಂಬಾಳದೊಳಗೆ ಏನಿತ್ತಪ್ಪ ಅಂದ್ರೆ ಹಾಸ್ಟೆಲ್ ಸೆಲೆಕ್ಷನ್ ಆಗಿತ್ತು. ಅವಾಗ ನಮ್ಮ ಭಾಳ ಕಡು ಬಡತನ ಇತ್ತು. ಒಂದಿನ ಏನು ಮಾಡ್ದಾನ, ಹೊರಗೆ ಹೋಗಿ ಕೇಸಿ ಎಲ್ಲಿ ಹೋಯ್ತು ಪಾರ ಶಾಲೆಗೆ ಹೋಗಲ್ಕೆ ಯಾಳೆ ಎತ್ತು ಹೋಗತ್ತಾನ ಕೂತಿಟ್ಟೆ ಕೇಳಿರಿ ಅವು ಅದಕ್ಕೆ ಏಪ್ಪ ಅಂತ ಕೇಳಿದ್ನೆ. ಇಲ್ಲಿ ಅಲ್ಲ ಅಂಗಡಿ ಸರ್ ಇದ್ರಿ ನಿಂಬಳ್ದವ್ ಅವ್ರ ಪೂಜೆಗೆ ಬೇಡ್ಯಾರಿ ಅಂದ ಏಪ್ಪ ಕೊಂಡಾಗ ಸಿಡಿಸ್ಕೊಂಡಿ ಹೈರಾಣ ಯಾಕೆ ಅನ್ನೋನು ಇಲ್ಲವ ಇಟ್ಟು ಒಯ್ದು ಕೊಟ್ಟನಿ ಅಂದ್ರೆ ಅಲ್ಲೇ ಒಂದಿಟ್ಟು ಕಸ ಹುಡುಗನಿ ಅಂದ್ರಲ್ಲ 4 ರೊಟ್ಟಿ ಕೊಡ್ತಾರ. ಹಾಸ್ಟೆಲ್ದಾಗ ಉಂಡು ಅವು 4 ರೊಟ್ಟಿ ತಂದು ಸಣ್ಣ ತಮ್ಮಗಳಿಗೆ ತಂಗಿಗಳಿಗೆ ತಿನ್ನಿಸ್ತ. ಏನು ಸಾಲಿ ಇತ್ತೀವ ಕಳೆದ್ರೆ ಎಲ್ಲರೂ 3 ಸಾವಿರ ರೂಪಾಯಿ ಬರ್ತಾವ. ತಿಂಗಳ 20,000 ರೂಪಾಯಿ 10,000 ರೂಪಾಯಿ ಹಿಡಿತಿ ಸಾಲಿ ಅಂದ್ರೆ ನನಗೆ ಆಡ್ಕೊಳ್ಳವ ಅಲ್ರಿ ಎಲ್ಲಿ ಮಕ್ಕಳು ಸಾಲಿ ಕಲೀಲಿ, ಎಟ್ಟೆ ಕಲೀಲಿ ಅವ್ರು ಕಲೀಲಿ ಹಿಂಗತ್ತಿದ್ರು. ಹಂಗೆ ಶಾಲೆಗೆ ಹಾಕ್ಲಿಕ್ಕೆ ಕಾರಣ ಏನು ಅಂತಂದರೆ, ಮದುವೆ ಆದ ವರ್ಷದಲ್ಲಿ ಬಾಬಾ ಸಾಹೇಬ್ರು ತೀರ್ಕೊಂಡ್ರು. ಅವರು ತೀರ್ಕೊಂಡ ತಕ್ಷಣ ನಮ್ಮ ಸಮಾಜದ ನಾಯಕ ಹೋಗಿಬಿಟ್ಟ ಅನ್ನೋ ನೋವಾಯಿತು. ಆ ಹಿನ್ನೆಲೆಯಲ್ಲಿ ನಮ್ಮ ತಂದೆ ಆಗಾಗ ಬಾಬಾ ಸಾಹೇಬ್ರ ನೆನಪಿಸ್ತಾ ನಮ್ಮನ್ನೆಲ್ಲರನ್ನ ಶಾಲಾ ಕಾಲೇಜುಗಳಿಗೆ ಹಾಕಿದರು. ಟಿ ಪೋತೆಯವರು BLD ಸಂಸ್ಥೆಯ SS ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ 1981-82ರಲ್ಲಿ ನಾನು ಉಪನ್ಯಾಸಕನಾಗಿ ಸೇವೆಯ ಸಲ್ಲಿಸುತ್ತಿರುವಂಥ ಸಂದರ್ಭದಲ್ಲೇ ಇವರು ಕೂಡ ವಿದ್ಯಾರ್ಥಿಯಾಗಿ ಇಲ್ಲಿ ಓದಲಿಕ್ಕೆ ಬಂದಂಥವರು. ವಿದ್ಯೆ ವಿನಯನ ಶೋಭತೆ ಎನ್ನುವ ಹಾಗೆ ಅದಕ್ಕೆ ಒಗ್ಗಿಕೊಂಡು ವಿದ್ಯಾಭ್ಯಾಸವನ್ನು ಮಾಡಿದ ಒಬ್ಬ ಅಪರೂಪದ ವಿದ್ಯಾರ್ಥಿ ಟಿ ಪೋತೆಯವರು ಅಂಥೇಳಿದರೆ ಬಹುತೇಕ ತಪ್ಪಾಗಲಾರದು. ಇದೇ ಟಿ ಪೋತೆಯವರು ಓದುತ್ತಿದ್ದ ಕ್ಲಾಸ್ ರೂಮ್. ನಮ್ಮ ಅಣ್ಣ ಕಾಲೇಜ್ ಬಿಟ್ಟಾಗ ಸೂಟಿ ಒಳಗೆ ಹೈಸ್ಕೂಲ್ ಸೂಟಿ ಒಳಗೆ ಬಂದು ಎತ್ತಿನ ಗಳೆ ಹೊಡಿ ನಮ್ಮ ಹೊಲದಲ್ಲಿ ನೆಗಲ ಹೊಡಿತಿದ್ದು ನಮ್ಮ ಅಣ್ಣ. ಅದ್ರ ಮೇಲೆ ಬಿಜಾಪುರದಲ್ಲಿ ಅವ್ರದ್ದು BA ಆಯಿತು. ವಿಜಾಪುರದಲ್ಲಿ ಕಾಲೇಜ್ ಶಿಕ್ಷಣ ಮುಗಿಸೋ ಹೊತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿರ್ತಕ್ಕಂಥ ಪ್ರೊಫೆಸರ್ ಸಿದ್ಧಾರ್ಥ ಅರ್ಕೇರಿ ಬೇರೆ ಬೇರೆ ನಾಯಕರೆಲ್ಲ ನಮ್ಮ ಹಾಸ್ಟೆಲ್ಗಳಿಗೆ ಬಂದು ಅಂಬೇಡ್ಕರ್ ಅವರ ಚಿಂತನೆಯನ್ನು ಬೋಧಿಸ್ತಾಯಿದ್ರು. ಅವರ ಚಿಂತನೆ ಪ್ರಭಾವಕ್ಕೊಳಗಾಗಿ ಓದಿನ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಬದುಕಿನ ಭಾಗವಾಗಿ ನಮ್ಮ ಒಳಗೆ ಬಂದರು. ಡಾಕ್ಟರ್ ಪೋತೆಯವರ ಹಿರಿಯ ಅಣ್ಣನಾದಂಥ ಮುತ್ತಣ್ಣ ಪೋತೆ ಮತ್ತು ಹನುಮಂತ ಪೋತೆಯವರು ಇವರೆಲ್ಲ ಕೂಡಿಕೊಂಡು ನರಸಲಿಗೆ ಗ್ರಾಮಕ್ಕೆ ಬಂದು ನೀವು ಇಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಪ್ರಾರಂಭ ಮಾಡಬೇಕಂಥೇಳಿ ನನ್ನ ಮೇಲೆ ಒತ್ತಡವನ್ನು ಹಾಕಿದರು. ಆವಾಗ ಸಂಚಾಲಕರಾಗಿರ್ತಕ್ಕಂಥ BV ಚಂದ್ರಪ್ರಸಾದ್ ತ್ಯಾಗಿ, N ವೆಂಕಟೇಶ್ ಅವರು, KH ರಂಗಪ್ಪ ಅವರು ಇಂಥ ಅನೇಕ ನಾಯಕರುಗಳು ನಮ್ಮ ಊರಿಗೆ ಭೇಟಿ ಕೊಟ್ಟು ನನ್ನನ್ನು ಜಿಲ್ಲಾ ಸಂಚಾಲಕರನ್ನಾಗಿ ನೇಮಕ ಮಾಡಿದರು. ಟಿ ಪೋತೆ ಅವರನ್ನು ನಾನು ಜಿಲ್ಲಾ ಖಜಾಂಚಿಯಾಗಿ ನೇಮಕ ಮಾಡಿದೆ. MA ಓದಲಿಕ್ಕೆ ಕಲಬುರಗಿಗೆ ಬಂದ ಮೇಲೆ ಇಲ್ಲಿಯ ದಲಿತ ಸಂಘರ್ಷ ಸಮಿತಿಯ ಚಳವಳಿ ಚಿಂತನೆ ಏನು ಜೋರಾಗಿತ್ತು ಕಲಬುರಗಿಯಲ್ಲಿ. ಯಾಕಂದರೆ ಇದು B ಶ್ಯಾಮ್ ಸುಂದರ್ ಅವರ ನಾಡು ಮತ್ತು ಇಲ್ಲಿ ಅಂಬೇಡ್ಕರ್ ಕೂಡ ಇಲ್ಲೇ ವಾಡಿಗೆ ಬಂದು ಹೋಗಿರೋದ್ರಿಂದ ಆ ಪರಂಪರೆಯಲ್ಲಿ ಹೆಚ್ಚಿರೋದ್ರಿಂದ ಇಲ್ಲಿ ಅಂಬೇಡ್ಕರ್ ಅಭಿಮಾನಿಗಳು ಜಾಸ್ತಿ. ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ MA ರ್ಯಾಂಕ್ನಲ್ಲಿ ಪಾಸ್ ಆದೆ, MPhil ರ್ಯಾಂಕ್ನಲ್ಲಿ ಪಾಸ್ ಆದೆ, PhD ಮುಗಿಸಿದೆ. ನನಗೆ ಕೆಲಸ ಸಿಕ್ಕಿದ್ದು ನಗರದ ಡಾಕ್ಟರ್ BR ಅಂಬೇಡ್ಕರ್ ಕಲಾ ಮಹಾವಿದ್ಯಾಲಯದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ನಡೆಸ್ತಾ ಇದ್ದಾರೋ ಆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕನಾಗಿ ಸೇರಿಕೊಂಡೆ. ಅದಾದಮೇಲೆ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಅರ್ಜಿ ಕರೆದಿದ್ದರು. ನಾನು ಅರ್ಜಿ ಹಾಕಿದೆ. ಕಾಕತಾಳಿ ಅನ್ನೋ ಕಿತ್ತಲು ನನ್ನ ಮೆರಿಟ್ ಅದೆಲ್ಲವನ್ನು ನೋಡಿ ನನಗೆ ಅಧ್ಯಾಪಕನನ್ನಾಗಿ ಇಲ್ಲಿ ಆಯ್ಕೆ ಮಾಡಿದರು. ಇದೇ ವಿಶ್ವವಿದ್ಯಾಲಯದ ನಾನು ಓದಿ ಮತ್ತು ಇಲ್ಲಿ ನಿರ್ದೇಶಕನಾಗಿ ಪ್ರಾಧ್ಯಾಪಕನಾಗಿರೋದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಅವರು
ಈ ಕನ್ನಡ ಅಧ್ಯಯನ ಸಂಸ್ಥೆಗೆ ಬಂದ ನಂತರ ಹಲವಾರು ದೋಷಗಳನ್ನು ಅಥವಾ ಬಿಕ್ಕಟ್ಟುಗಳನ್ನು ಬಗೆಹರಿಸುವುದರ ಮೂಲಕವಾಗಿ ಹೇಗೆ ಕನ್ನಡ ವಿಭಾಗ ಇರಬೇಕು ಅನ್ನುವಂಥದ್ದನ್ನು ಈ ಕಲ್ಪನೆ ಅಥವಾ ಈ ಆಲೋಚನೆ ಅಥವಾ ಈ ಕನಸು ಕಟ್ಟಿರುವಂಥ ರೀತಿಯನ್ನು ನಾವು ಗಮನಿಸ್ತೇವೆ. ಇಡೀ ಹೈದರಾಬಾದ್ ಕರ್ನಾಟಕದ ಲೇಖಕರನ್ನು ಗುರುತಿಸುವಂಥ ಒಂದು ಕೇಂದ್ರ ಕರ್ನಾಟಕದಲ್ಲೇ ಇಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿರುವಂಥ ಎಲ್ಲ ಲೇಖಕರನ್ನು, ಆ ಲೇಖಕರ ಕೃತಿಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಸಿಗಬೇಕು ಅನ್ನುವಂಥ ಒಂದು ದೊಡ್ಡ ಆಲೋಚನೆಯ ಮೂಲಕವಾಗಿ ಈ ಸುಂದರವಾದಂಥ ಒಂದು ಗ್ರಂಥಾಲಯ ಮಾಡುವುದರ ಮೂಲಕವಾಗಿ ಎಲ್ಲ ಭಾವಚಿತ್ರಗಳನ್ನು ಇಲ್ಲಿ ಅನಾವರಣಗೊಳಿಸುವುದರ ಮೂಲಕವಾಗಿ ಆದರೆ ಹೈದರಾಬಾದು ಕರ್ನಾಟಕದ ವಿಶ್ವಕೋಶ ಹೇಗೆ ಇದೆ ಅನ್ನುವಂಥದ್ದಕ್ಕೆ ಈ ಗ್ರಂಥಾಲಯ ಸಾಕ್ಷಿ ಇದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂಥ ಅನೇಕ ಕನ್ನಡ ಅಧ್ಯಾಪಕರಿಗೆ, ಕೆಲವರು ಬರೀದೇ ಇರುವಂಥವರಿಗೂ ಕೂಡ ಬರೆಯುವುದಕ್ಕೆ ಹಚ್ಚಿದಂಥ ವ್ಯಕ್ತಿತ್ವ. ಹೀಗೆ ವಿವಿಧ ರೀತಿಯಲ್ಲಿ ಅನೇಕ ಜನರಿಗೆ ಮಾತನಾಡುವ, ಬರೆಯುವ, ಪ್ರಕಟಿಸುವ ಅವಕಾಶಗಳನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೆ PhD ಮಾಡುವಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇಡೀ ವಿಶ್ವವಿದ್ಯಾಲಯದಲ್ಲಿಯೇ ಅತಿ ಹೆಚ್ಚು PhD ಮಾಡುವಂಥ ವಿಭಾಗ ಯಾವುದಾದ್ರೂ ಇದೆ ಅಂದರೆ ಅದು ನಮ್ಮ ಕನ್ನಡ ವಿಭಾಗ. ಆಮೇಲೆ ನಿರಂತರವಾಗಿ ಒಂದಲ್ಲ ಒಂದು ಕಾರ್ಯಾಗಾರ, ವಿಚಾರ ಸಂಕಿರಣ, ವಿಶೇಷ ಉಪನ್ಯಾಸ ಮಾಡ್ತಾನೆ ಇರ್ತಾರೆ. ಇದು ಯಾಕೆ ಮುಖ್ಯ ಅಂತಂದರೆ, ಯಾವ್ಯಾವುದೋ ಹಳ್ಳಿಗಳಿಂದ, ಸಣ್ಣ ಪುಟ್ಟ ಸಮುದಾಯಗಳಿಂದ ಬರುವಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಅವರೊಳಗೆ ಒಂದು ಸಾಹಿತ್ಯದ ಅಭಿರುಚಿ ಇದರಿಂದ ನಿರ್ಮಾಣ ಆಗ್ತದೆ. ಬೌದ್ಧ ಸಂಪುಟಗಳನ್ನು ಮತ್ತು ವಚನ ಸಂಪುಟಗಳನ್ನು ಅವೆಲ್ಲವನ್ನು ಇವತ್ತು ಅವರು ಸಂಗ್ರಹವನ್ನು ಮಾಡಿರುವಂಥದ್ದು ಪ್ರಸಾರಂಗದ ಮೂಲಕ. ಈ ಭಾಗದಲ್ಲಿ ಅಶೋಕನ ಕುರುಹುಗಳನ್ನು ಪತ್ತೆಯಾಗಿರುವುದರಿಂದ, ಬೌದ್ಧರ ಕುರುಹುಗಳನ್ನು ಈ ಭಾಗದಲ್ಲಿ ಇರುವುದರಿಂದ ಪಾಲಿ ಇನ್ಸ್ಟಿಟ್ಯೂಟನ್ನು ಕನ್ನಡ ಅಧ್ಯಯನದಲ್ಲಿ ಇವತ್ತು ಕೂಡ ಏನಪ್ಪ ಅಂದ್ರೆ ರನ್ ಮಾಡ್ತಾ ಇದ್ದಾರೆ. ಪ್ರಸಾರಂಗ, ಪಾಲಿ ಇನ್ಸ್ಟಿಟ್ಯೂಟ್ ಜೊತೆಗೇನೆ ಸುಮಾರು 6-7 ಕಥಾ ಸಂಕಲನಗಳನ್ನು ಅವ್ರು ಬರೆದರು. 2 ಕಾದಂಬರಿಗಳು ಬರೆದರು, ಬಯಲೆಂಬು ಬಯಲು ಮತ್ತು ಮಹಾಬಿಂದು ಅಂಥೇಳಿ. ಪೋತೆಯವರು ಈ ಚಮ್ಮಾವಿಗೆ ಸಂಕಲನದಲ್ಲಿ ಕೊಟ್ಟಿರ್ತಕ್ಕ 8 ಕಥೆಗಳು, ಅದರಲ್ಲಿಯೂ ಚಮ್ಮಾವಿಗೆ, ವತನ, ದಳಿ, ಅಪ್ಪ, ಬರ, ಈ ಕಥೆಗಳೆಲ್ಲ ಕನ್ನಡದ ಹೊಸಜಾಡಿನ ಕಥೆಗಳೆಂದು ನಾನು ಭಾವಿಸಿಕೊಂಡಿದ್ದೇನೆ. ಪ್ರೊಫೆಸರ್ H.T. ಪೋತಿಯವರ ಬರವಣಿಗೆ ಹೇಗಿದೆ ಅಂತಂದರೆ, ಅದು ಒಂಥರ ಭೀಮನಗರದಿಂದ ಅಂಬೇಡ್ಕರ್ ನಗರದವರೆಗೆ ಅಂಥೇಳಿ. ಅಂದರೆ ಅಲ್ಲಿನ ಒಂದು ಭಾಳ ಆದಂಥ ಒಂದು ಜೀವನಾನುಭವಗಳನ್ನು, ಘಟನೆಗಳನ್ನು ತೆಗೆದುಕೊಂಡು ಅವರು ಕಥೆಗಳನ್ನು ಬರೆದಿದ್ದಾರೆ. ಅವರು ಬಹಳಷ್ಟು ಬರಹಗಳನ್ನು ಅಂಬೇಡ್ಕರ್ ಮತ್ತು ಬುದ್ಧ ಮತ್ತು ಬಸವನ ನೆಲೆಯಿಂದ ಅವರು ಆ ಬರಹಗಳನ್ನು ನೋಡ್ತಾ ಹೋಗ್ತಾರೆ, ಬರಹಗಳನ್ನು ಕಟ್ತಾರೆ. ಅವರ ಕಾಗೆ ಮುಟ್ಟಿತು ಅನ್ನುವಂಥ ಒಂದು ಸಣ್ಣ ಕಥೆ ಆಗಿರಬಹುದು, ಅಥವಾ ಬಯಲೆಂಬು ಬಯಲು ಅದು ಆತ್ಮಕಥೆ ಆಗಿರಬಹುದು. ಆ ಆತ್ಮಕಥೆ ಅನ್ನೋದ್ರೊಳಗಡೆ ಅದು ಕಾದಂಬರಿಯ ಮುಖಾಂತರ ಅವರು ಅಲ್ಲಿ ಇಡೀ ತಮ್ಮ ಜೀವನವನ್ನು ಕಟ್ಟಿಕೊಡ್ತಾ ಹೋಗ್ತಾರೆ. ಬಾಬಾ ಸಾಹೇಬ್ ಹೇಳಿದಂಥ ಒಂದು ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ ಮತ್ತು ಜನರಿಗೆ ನವ ಯುವಕರಿಗೆ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಶಿಕ್ಷಣವೇ ಶಕ್ತಿ, ಶಿಕ್ಷಣದಿಂದ ಮಾತ್ರ ನಮ್ಮ ಅಭಿವೃದ್ಧಿ ಸಾಧ್ಯ ಇದೆ, ಅದಕ್ಕೆ ಶಿಕ್ಷಣವಂತರಾಗ್ರಿ ನೀವು. ಅಂಬೇಡ್ಕರ್ ಸುತ್ತಮುತ್ತಲೂ ಯೋಚನೆ ಮಾಡ್ತಿರ್ತಾರೆ. ಅದೊಂದು ಅಬ್ಸೆಷನ್ ಅಂತ ಹೇಳ್ಬೋದು ಅವ್ರಿಗೆ. ಅವರ ಪ್ರಸಿದ್ಧವಾದ ಪುಸ್ತಕ ಅಂಬೇಡ್ಕರ್ ಭಾರತ ಅಂತ, ಅದಕ್ಕೆ ಬಹಳಷ್ಟು ಪ್ರಶಸ್ತಿಗಳೆಲ್ಲ ಬಂದಿವೆ. ಅಂಬೇಡ್ಕರ್, ಬಾಬಾ ಫುಲೆಯವರು, ಆಮೇಲೆ ಸರ್ಜರಾಯ್ ಗಾಯಕ್ವಾಡ್ ಅವರು, ಗಾಂಧೀಜಿ, ಲೋಹಿಯಾ, JP, ಹೀಗೆ ನಮ್ಮ ಆಧುನಿಕ ಕಾಲದಲ್ಲಿ ಬಂದಂಥ ಎಲ್ಲ ಸಾಮಾಜಿಕ ಚಿಂತಕರು, ರಾಜಕೀಯ ಚಿಂತಕರು ಒಂದು ರೀತಿಯಲ್ಲಿ ಪೋತಿಯವರ ಬದುಕಿನಲ್ಲಿ, ಅವರ ಬರಹದಲ್ಲಿ, ಅವರ ವಿಚಾರಶೀಲತೆಯಲ್ಲಿ, ಅವರ ವಿಶ್ಲೇಷಣೆಯಲ್ಲಿ ಅವರು ಅಂತರ್ಗತಗೊಂಡಿದ್ದಾರೆ. ಆ ದೃಷ್ಟಿಯಿಂದ ನನಗೆ ತುಂಬಾ ವಿಶಿಷ್ಟವಾದ ವ್ಯಕ್ತಿಯಾಗಿ, ಒಬ್ಬ ವಿಶಿಷ್ಟ ವಿದ್ವಾಂಸರಾಗಿ ಕೂಡ ನನಗೆ ಕಾಣ್ತಾರೆ. ಕಲ್ಯಾಣ ಕರ್ನಾಟಕ ಅಂದರೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಪ್ರದೇಶ ಇದು. ಇಲ್ಲಿ ಬೌದ್ಧ ದರ್ಶನ ಇದೆ, ವಚನ ದರ್ಶನ ಇದೆ, ತತ್ವಪದ ಇದೆ, ಸೂಫಿ ಇದೆ, ಕೀರ್ತನಕಾರರಿದ್ದಾರೆ. ಅನೇಕ ಹೊಸ ಚಿಂತನೆಗಳು ಈ ಹೈದರಾಬಾದ್ ಕರ್ನಾಟಕ ತನ್ನ ಒಡಲಲ್ಲಿ ಇಟ್ಕೊಂಡಿತ್ತಲ್ಲ. ಅದಕ್ಕಾಗಿ ಖರ್ಗೆ ಸಾಹೇಬರನ್ನು ಈ ಪ್ರದೇಶದ ಬೆಳವಣಿಗೆ ಜೊತೆಗೆ ಅವರ ಬದುಕನ್ನು ಕಟ್ಟಿಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಆ ಜೀವನ ಚರಿತ್ರೆಯನ್ನು ಬರೆದೆ. ಅದು ಇಂಗ್ಲೀಷ್ಗೆ ಅನುವಾದ ಆಗಿದೆ. ಅದರಿಂದ ಅವ್ರಿಗೆ ರಾಷ್ಟ್ರಮಟ್ಟದಲ್ಲೂ ಅವ್ರಿಗೆ ಒಂದು ಕೀರ್ತಿ ಲಭಿಸಿದೆ. ಕನ್ನಡ ನಾಡಿನ ಜನತೆಗೆ, ಕನ್ನಡ ನಾಡಿನ ಓದುಗರಿಗೆ ಈ ಅಂಬೇಡ್ಕರ್ ಕುರಿತು ಬರೆದಿರ್ತಕ್ಕಂಥ ಈ ಪುಸ್ತಕಗಳಿದೆಯಲ್ಲ, ಈ ಕೃತಿಗಳನ್ನ ನೋಡಿದ್ರೆ ಒಂದು ರೀತಿ ನಮಗೆ ಖುಷಿ ಅನಿಸುತ್ತೆ, ಹೆಮ್ಮೆ ಅನಿಸುತ್ತೆ. ರಾಜ್ಯ ಮಟ್ಟದ ಪ್ರಕಾಶನ ಸಂಸ್ಥೆಯಾಗಿ ಸಪ್ನಾ ಬುಕ್ ಹೌಸ್ ಇವರ ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೂ ಒಂದು ರೀತಿ ಖುಷಿ ಕೊಟ್ಟಿದೆ, ಮತ್ತು ಪ್ರಕಾಶಕರಾದ ನಮಗೂ ಒಂದು ರೀತಿ ಖುಷಿ ಕೊಟ್ಟಿದೆ. ಅವರ ಎಲ್ಲ ಪುಸ್ತಕಗಳು ಜನಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥವು.
ಸಾಕಷ್ಟು ಮರುಮುದ್ರಣಗಳನ್ನು ಕಂಡಿರ್ತಕ್ಕಂಥದ್ದು. ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಬೇರೆ ಬೇರೆ ಪ್ರಶಸ್ತಿಗಳು ಬಂದಿರ್ಬೋದು. ಆದರೆ ಪುಸ್ತಕ ಪ್ರಶಸ್ತಿ ಇದೆಯಲ್ಲ, ಈ ಪುಸ್ತಕಗಳಿಂದ ಅವರು ಜನರನ್ನು ಗೆದ್ದಿದಾರಲ್ಲ, ಅದು ಬಹಳ ದೊಡ್ಡ ಪ್ರಶಸ್ತಿ ಅಂತ ನನ್ನ ಮನಸ್ಸಿಗೆ ವೈಯಕ್ತಿಕವಾದ ಅಭಿಪ್ರಾಯ ಅಂತ ನಾನು ಹೇಳ್ತೀನಿ. ಸಿದ್ಧಲಿಂಗಯ್ಯ, ಮುಡ್ಲಕೂಡಿ ಚಿನ್ನಸ್ವಾಮಿ, ದೇವನೂರು ಮಹಾದೇವ ಇಂಥವರ ಸಾಲ ಆದಮೇಲೆ ನೆಕ್ಸ್ಟ್ ಜನರೇಷನ್ನಲ್ಲಿ ಅಗ್ರಮಾನ್ಯವಾಗಿ ಕಾಣ್ತಿರೋದು ಪೋತೆಯವರೇ. ಕನ್ನಡ ಸಾಹಿತ್ಯಕ್ಕೆ, ಮುಖ್ಯವಾಗಿ ದಲಿತ ಸಾಹಿತ್ಯಕ್ಕೆ ಹೆಚ್ಚಿನ ಕೊಡುಗೆ ನೀಡ್ತಾ ಇದ್ದಾರೆ ಅವರು. ನಾನು ಕೂಡ ರಿಜಿಸ್ಟ್ರಾರ್ ಆಗಿ ಗುಲ್ಬರ್ಗ ವಿಷಯದಲ್ಲಿ 1 ತಿಂಗಳ ಅವ್ರ ಜೊತೆ ಕಳೆಯುವಂಥ ಪ್ರಸಂಗ ಕೂಡ ನಮಗೆ ಒದಗಿ ಬಂತು. ಮತ್ತು ನಾನು ಅಂಬೇಡ್ಕರ್ ಮಾರ್ಗ ಪುಸ್ತಕ ಬರೆಯುವಾಗ ಭಾಳಷ್ಟು ನನಗೆ ಮಾರ್ಗದರ್ಶನ ಮಾಡಿದರು. ಇಂಥ ಒಡನಾಟದ ಅಪರೂಪದ ನನಗೆ ಸ್ನೇಹಿತರೂ ಹೌದು, ಮಾರ್ಗದರ್ಶಕರೂ ಹೌದು. ನಮ್ಮ ತಂದೆಗೆ ಇಷ್ಟು ವಯಸ್ಸಾದರೂ ಇನ್ನೂ ಓದೋದ್ರ ಬಗ್ಗೆ, ಬರೆಯೋದ್ರ ಬಗ್ಗೆ ಇಷ್ಟು ಆಸಕ್ತಿ ಇದೆ ಅಂತಂದರೆ ನಮಗೆ ಒಂದ್ಸಲ ಆಶ್ಚರ್ಯ ಆಗುತ್ತೆ. ಯಾಕಂದರೆ ನಾವು ಈ ವಯಸ್ಸಲ್ಲಿ ಯಂಗ್ಸ್ಟರ್ಸ್ ಮೋಸ್ಟ್ಲಿ ನಾವೆಲ್ಲ ಗ್ಯಾಜೆಟ್ಸ್ಗೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. 3 ಹೊತ್ತು ಫೋನಲ್ಲೇ ಇರ್ತೀವಿ, ಅಥವಾ ಲ್ಯಾಪ್ಟಾಪ್ಸು, ಗೇಮಿಂಗ್ಸು, ಅಥವಾ ಮತ್ತೊಂದು ಏನೋ ಮಾಡ್ತಾ ಇರ್ತೀವಿ. ಆದರೆ ಈ ವಯಸ್ಸಲ್ಲೂ ನಮ್ಮ ತಂದೆ ಈ ಥರ ಕೆಲಸ ಮಾಡ್ತಾ ಇರೋದು ನೋಡಿ ನಮಗೊಂದ್ಸಲ ಮೋಟಿವೇಶನ್ ಆಗುತ್ತೆ. ಅಪ್ಪ ನಮ್ಮ ಹುಟ್ಟುಹಬ್ಬಕ್ಕೂ ಇರ್ತಾ ಇರಲಿಲ್ಲ ಪ್ರತಿ ವರ್ಷ. ಇಲ್ಲ ಅಮ್ಮ, ನಿಮ್ಮಪ್ಪ ಹೀಗಿದ್ದಾರೆ, ಭಾಷಣ ಮಾಡೋಕ್ಕೆ ಹೋಗಿದ್ದಾರೆ, ಸೊ ಅವ್ರು ಬರೆವಣಿಗೆಯಲ್ಲಿದ್ದಾರೆ, ಆಫೀಸ್ ಇರುತ್ತೆ ಅಂತ ನಮ್ಗೆ ಅರ್ಥ ಮಾಡಿಸ್ಬಿಟ್ಟು ಅಮ್ಮ ನೋಡ್ಕೊಂಡಿರೋದಂಥದ್ದು. ಅಮ್ಮ ಮಾಡಿದಂಥ ಸಪೋರ್ಟ್ ಅಪ್ಪಗಿದೆಯಲ್ಲ, ಅದು ತುಂಬ ದೊಡ್ಡದು.